ಈಗ ಪ್ರಶ್ನೆ ಏನು ಅಂತ ಹೇಳಿದರೆ, ಈಗ ಡಾಕ್ಟರ್ ಪೂಜಾ ರೀತಿಯಾಗಿ ಅನೇಕ ಅಭ್ಯರ್ಥಿಗಳು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಏನಪ್ಪ ಎಷ್ಟು ಶ್ರದ್ಧೆಯಿಂದ ನಾವು ವರ್ಕ್ ಮಾಡಿದರೂ ಕೂಡ ನಮ್ಮ ಭಾಗವಹಿಸುವಿಕೆ ಇದ್ದರೂ ಕೂಡ ನಮಗೆ ತಕ್ಕದಾದ ಫಲಿತಾಂಶ ಸಿಗ್ತಾ ಇಲ್ಲ ಅಂತಿದ್ದಾರಲ್ಲ, ಅವರೀಗ ಪರಮೇಶ್ವರ್ ಅವ್ರ ಮಾತು ಕೇಳಿಕೊಂಡು ಬಂದರು ನಾನು ಮುಖ್ಯಮಂತ್ರಿಯವರ ಜೊತೆ ಮಾತನಾಡ್ತೀನಿ, ಅವ್ರ ಅಂಡರಲ್ಲಿ ಬರುತ್ತೆ ಅಂತ. ಅವ್ರಿಗೊಂದು ಸಣ್ಣ ಭರವಸೆ ಸಿಕ್ತು. ಈಗ ಆಡಳಿತ ಪಕ್ಷದವ್ರ ಮಕ್ಕಳು ಇರ್ತಾರೆ, ಕಷ್ಟದಲ್ಲಿರೋರು, ವಿರೋಧ ಪಕ್ಷದಲ್ಲಿರುವಂಥವ್ರ ಮಕ್ಕಳು ಇರ್ತಾರೆ. ಈಗ ನಿಮಗೆ ವಿಶ್ವಾಸ ಇದೆಯಾ? ಈಗ ಇವ್ರಿಗೆ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ನಿಮಗಿದೆಯಾ? ನೀವು ಹೋರಾಟ ಮಾಡೋದು ಕೇಳ್ತಾ ಇಲ್ಲ. ಓಕೆ, ಈ ಮಕ್ಕಳಿಗೆ ನ್ಯಾಯ ಸಿಗಲೇಬೇಕು. ಈ ಸರ್ಕಾರದಲ್ಲಿ ನನಗೆ ನಂಬಿಕೆ ಇಲ್ಲ. ಆದ್ರೆ ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆಲೆ ಸಿಗುತ್ತೆ. ಅವ್ರ ಜೊತೆ ನಮ್ಮ ಬೆಂಬಲ ಇದ್ದೇ ಇದೆ. ಆ ಹೋರಾಟ ಮಾಡಿ ಅವ್ರಿಗೆ ನ್ಯಾಯವನ್ನ ಕೊಡಿಸು. ಒಂದು ನಿಮಿಷ ಮಾತಾಡ್ಲಿ ಅವರು. ನೋಡಿ ಸರ್, ಇದು ನೋಡಿ, ರಾಜಕೀಯ ಚರ್ಚೆಗೆ ಹೋಗ್ಬೇಕು ಅಂದ್ರೆ ನಿಮ್ಮ ತಪ್ಪುಗಳು ಬೆಟ್ಟದಷ್ಟಿವೆ. ಮಾತಾಡಕ್ ಹೋದ್ರೆ ಒಂದು ನಿಡಿದು ಮಾತಾಡೋದು. ಇವತ್ತು ದೇಶ ನೋಡಿದೆ ನಿಮ್ಗೆ, ಇವತ್ತು ದೇಶದ ಮುಂದೆ ನೀವು ಯಾವ ರೀತಿ ಆಗಿದ್ದೀರ ಅಂತ ಗೊತ್ತಾಗ್ಬಿಟ್ಟಿದೆ. ಅಪರಾಧಗಳಿದೆಯಲ್ಲ, ಬೆಟ್ಟದಷ್ಟಿದೆ. ನಾವು ವಿದ್ಯಾರ್ಥಿಗಳಿಗೆ ಗೌರವ ಕೊಟ್ಟು ಇವತ್ತು ಮಾತಾಡ್ತಾ ಈ ಚರ್ಚೆಯನ್ನ ರಾಜಕೀಯವಾಗಿ ಇವತ್ತು ನೀವು ಅಮಿತ್ ಶಾ ರಾಜೀನಾಮೆ ಕೊಡ್ಬೇಕಾಗ್ತದೆ. ಮಕ್ಕಳ ಮೇಲೆ ಪ್ಯಾಲೆಟ್ ಗನ್ನನ್ನ ನೀವು ಶಿಷ್ಟಾಚಾರ ಮಾತಾಡಕ್ಕೆ ಅಮಿತ್ ಶಾ ರಾಜೀನಾಮೆ ಬೇಕು ಅಂದ್ರೆ ನೀವು ಇವತ್ತು ಡೋಂಟ್ ಡಿಸ್ರೆಸ್ಪೆಕ್ಟ್ ಹರ್ ಒಪಿನಿಯನ್. ಡೋಂಟ್ ಡಿಸ್ರೆಸ್ಪೆಕ್ಟ್ ಹರ್. ಡೋಂಟ್ ಡಿಸ್ರೆಸ್ಪೆಕ್ಟ್ ಹರ್. ಅವರ ನಿವೇದನೆಗೆ ನಾವು ಜಗಳ ಮಾಡಕ್ಕಲ್ಲ ಕೂತ್ಕೊಂಡಿರೋದಿಲ್ಲ. ಗೊತ್ತಾಗಲ್ಲ. ಸಾರಿ 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 ನೋ, ಐ ಡೋಂಟ್ ಅಲೋ ಯು ಟು ಟಾಕ್ ನೌ. ನೋಡಿ, ಒಂದೇ ಪ್ರಶ್ನೆ ನಾನು ಕೇಳಿದ್ದು. ನೋಡಿ, ನೀವು ಧ್ವನಿ ಏರಿಸಬೇಡಿ. ಒಂದೇದು ಧ್ವನಿ ಏರಿಸಬೇಡಿ. ಮೊದಲನೇ ಮಾತು ಧ್ವನಿಯನ್ನ ನೀವು ವ್ಯಾಲ್ಯೂಮ್ನ ನಿಮ್ಮ ಮಾಧ್ಯಮದಲ್ಲಿ ಕಡಿಮೆ ಮಾಡ್ಕೊಳ್ಳಿ. ನನ್ನ ಧ್ವನಿ ಹಿಂಗೆ ಇರೋದು. ಇಲ್ಲ ಇದನ್ನೆಲ್ಲ ಈ ಉಡಾಫೆ ವರ್ತನೆ ಬೇಡ. ಈ ನಿಧಾನಕ್ಕೆ ಮಾತಾಡಿ. ಧ್ವನಿ ಜೋರ್ ಇರೋದಿಲ್ಲ. ನಿಮಗೆ ಅವಕಾಶ ಕೊಡ್ತಾ ಇರೋದು ಒಂದ್ ನಿಮಿಷ. ಕೇಳಿಸ್ಕೊಳ್ಳಿ. ಇದು ಅಧಿವೇಶನ ಅಲ್ಲ. ಇದು ಕಲಾಪ ಅಲ್ಲ. ಇದು ಒಂದ್ ನಿಮಿಷ. ನೀವು ನಿಜಕ್ಕೂ ಕೂಡ ಅವ್ರಿಗೆ ಗೌರವಿಸಬೇಕು ಅಂದ್ರೆ ನಿಧಾನ ಧ್ವನಿಯಲ್ಲಿ ಅವ್ರು ಏನ್ ಹೇಳ್ತಿದ್ದಾರೆ ಅದನ್ನೇ ಮಾತಾಡಿ. ಅವರು ಒಂದ್ ನಿಮಿಷ. ಅಮಿತ್ ಶಾ ಅಂದ ತಕ್ಷಣ ನಿಮಗೆ ಧ್ವನಿ ಜೋರ ಬಿಡುತ್ತಾ? ಅವರು ಕೇಂದ್ರ ಸರ್ಕಾರದಲ್ಲಿ ವಿರೋಧ ಪಕ್ಷ. ಒಂದ್ ನಿಮಿಷ ಆಯ್ತು, ಗೊತ್ತಾಯ್ತು ನಿಮಗೂ. ಒಂದ್ ನಿಮಿಷ. ನಿಮ್ ಟರ್ಮ್ ಬಂದಾಗ ನೀವು ಮಾತಾಡಿ. ಈಗ ವಿಚಾರ ಏನು ಅಂತ ಹೇಳಿದ್ರೆ, ನನ್ನ ಪ್ರಶ್ನೆ ಇಷ್ಟೇ. ನಿಮ್ಮ ಬೆಂಬಲ ಹೋರಾಟ ಅಲ್ಲ, ನಿಮಗೆ ಅವ್ರಿಗೆ ನ್ಯಾಯ ಸಿಗುತ್ತೆ ಶೀಘ್ರವಾಗಿ ಅನ್ನೋ ವಿಶ್ವಾಸ ಇದೆಯಾ ವಿರೋಧ ಪಕ್ಷದಲ್ಲಿ? ಅಷ್ಟೇ. ಮೈ ಕ್ವೆಶ್ಚನ್ ಇಸ್ ವೆರಿ ಸಿಂಪಲ್ ಅಂಡ್ ಸ್ಟ್ರೈಟ್. ಸರ್ಕಾರ, ಒಂದು ನಿಮಿಷ, ಈ ಸರ್ಕಾರ ಇರುವಂತದ್ದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತ ಇರುವಂತ ಈ ಸರ್ಕಾರದಲ್ಲಿ KPCCಯಲ್ಲಿ ಆಗಿರುವಂತ ಈ ಹಗರಣವನ್ನ ಅಲ್ಲಿನ 400 ಜನ ವಿದ್ಯಾರ್ಥಿಗಳಿಗೆ ಏನು ನ್ಯಾಯ ಸಿಗಬೇಕು, ಅವ್ರು ಯಾರು ತೇರ್ಗಡೆ ಆಗಿದ್ದೀರೋ, ಅವ್ರಿಗೆ ಯಾರು ಲೀಸ್ಟ್ ಮಾಡಿದಿರೋ ಅದನ್ನು ಫಸ್ಟ್ ಕ್ಲಿಯರ್ ಆಗಬೇಕು. ಅದಕ್ಕೆ ನಮ್ಮ ಬೆಂಬಲ, ನಮ್ಮ ಹೋರಾಟ ಇದ್ದೇ ಇರುತ್ತೆ. ಅದನ್ನು ಕೂಡಲೇ ಮಾಡಲೇಬೇಕು. ಮತ್ತೆ ಯಾರು, ದಟ್ ಇಸ್ ನಾಟ್ ಮೈ ಕ್ವೆಶ್ಚನ್. ನಿಮ್ಮ ಬೆಂಬಲ ಹೋರಾಟ ಇದೆ ಅಂತ ಹೇಳಿದ್ರೆ ಫೈನ್, ಥ್ಯಾಂಕ್ ಯು. ಆದರೆ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅವರಿಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನಿಮಗಿದೆಯಾ? ವಿಶ್ವಾಸ ನ್ಯಾಯ ಸಿಗುತ್ತೆ ಅನ್ನುವಂಥ ನಂಬಿಕೆ ಖಂಡಿತವಾಗ್ಲೂ ಈ ಸರ್ಕಾರದಲ್ಲಿ ನನಗಂತೂ ಇಲ್ಲ. ಆದ್ರೆ ಹೋರಾಟಕ್ಕೆ ಬೆಲೆ ಕೊಡ್ಲೇಬೇಕು. ಯಾವುದೇ ಸರ್ಕಾರ ಆ ಹೋರಾಟವನ್ನು ನಾವು ಪರವಾಗಿ ಮಾಡೇ ಮಾಡ್ತೀವಿ. ಐ ಆಮ್ ಆಸ್ಕಿಂಗ್ ದ ಸೇಮ್ ಕ್ವೆಶ್ಚನ್ ಟು ರಾಜುಗೌಡ್ರೆ. ರಾಘವ್, ಇಲ್ಲಿ ಏನಾಗ್ತಾ ಇದೆ, ನಾನು ಆಗಲೇ ನಿಮ್ಗೊಂದು ವಿಚಾರ ಚರ್ಚೆ ಮಾಡಿದೆ. ಈ ನಾವು ತನಿಖೆಗೆ ಮಾಡ್ತೀವಿ, ಹೋರಾಟಗಳು ಪಾಪ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾರೆ, ಸರ್ಕಾರಗಳು ಹೇಳ್ತವೆ ನಾವು ತನಿಖೆ ಮಾಡ್ತೀವಿ ಅಂತ. ತನಿಖೆ ಯಾವ ನಿಟ್ಟಿನಲ್ಲಿ ಹೋಗ್ತಾ ಇದೆ ಚರ್ಚೆ ಆಗಬೇಕಾಗ್ತದೆ ಮೊಟ್ಟ ಮೊದಲನೇದಾಗಿ. ಈಗ ನಾನು ಆಗಲೇ ಹೇಳಿದೆ,
ಸರ್ಟಿಫಿಕೇಟ್ ವಿಚಾರದಲ್ಲಿ 40,000 ಸರ್ಟಿಫಿಕೇಟ್ ಕೊಟ್ಟವ್ರ ಮೇಲೆ ಇನ್ನೂ ಕ್ರಮ ಆಗಿಲ್ಲ. ಸೊ ನೀವೇ ಇಂಥ ಅಧಿಕಾರಿಗಳನ್ನ ಭ್ರಷ್ಟರನ್ನ ಸಾಕ್ತಾ ಇದ್ದೀರಿ. ಯಾವುದೇ ಸರ್ಕಾರ ಬರಲಿ, ಆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನೀವು ಶೀಘ್ರವಾಗಿ ಕ್ರಮ ಕೈಗೊಂಡ್ರೆ ಅವರು ಜಾಣರಾಗ್ಬಿಡ್ತಾರೆ. ಯಾವುದೇ ಸರ್ಕಾರ ಬರಲಿ ಅಂತ ಹೇಳ್ಬಿಟ್ಟು ಅಲ್ಲ, ಯಾವುದೇ ಸರ್ಕಾರ ಬರಲಿ. ಯಾಕಂದ್ರೆ ವಿದ್ಯಾರ್ಥಿಗಳ ಸಮಸ್ಯೆಗೆ ಚರ್ಚೆ ಬಂದಿರೋದು. ಈಗ ನಮ್ಮ ಸರ್ಕಾರ ಬಂದರೂ ಅಷ್ಟೇ ಇಮಿಡಿಯೇಟ್ ಆಕ್ಷನ್ ತಗೋಬೇಕಾದ್ರೆ ನಮ್ಮ ಜವಾಬ್ದಾರಿ. ಇವತ್ತು ಈಗ ಮಾಧ್ಯಮಗಳು ಈ ಪ್ರಶ್ನೆ ಎತ್ತಬೇಕಾಗ್ತದೆ. ಹೌದು, ಅವ್ನು ಸರ್ಟಿಫಿಕೇಟ್ ಕೊಟ್ಟಂತ ತಹಸೀಲ್ದಾರ್ನ ಏನ್ ಮಾಡಿದ್ದೀರಿ ನೀವು? ತನಿಖೆ ಮಾಡ್ತೀನಿ ಅಂತ 5 ವರ್ಷ 6 ವರ್ಷ ಕಳ್ಳರನ್ನ ನೀವು ಸಾಕೊಂಡು ಹೋದ್ರೆ ಒಂದು ಸತಿ ಇಂಥ ಹಗರಣಗಳಲ್ಲಿ ತಗಲಾಕೊಂಡ ಅಂದಾಗ ಅವ್ನಿಗೆ ಒಳ್ಳೆ ಪೋಸ್ಟಿಂಗ್ ಕೊಡಬೇಡಿ. ಇಲ್ಲಿ ಈ ಸರ್ಕಾರದಲ್ಲಿ ಏನಾಗ್ತಾ ಇದೆ ಅಂದ್ರೆ ಅವ್ನು ಯಾವ್ದಾನು ಒಂದು ಲೋಕಾಯುಕ್ತ ಟ್ರಾಪಲ್ ತಗಲಾಕೊಂಡಿದ್ದಾನೆ ಅಂದ್ರೆ ಅವ್ನು ಆಯಕಟ್ಟಿನ ಜಾಗಕ್ಕೆ ಬರ್ತಾನೆ. 1 ಕೋಟಿ 1.5 ಕೋಟಿ ಅಲ್ಲಿಗೆ ಲಾಬಿ ಆಗ್ತವೆ. ಲೋಕಾಯುಕ್ತದಲ್ಲಿ ಒಂದ್ಸತಿ ತನಿಖೆಗೆ ಸಿಕ್ಕಾಕೊಂಡ ಮತ್ತೆ ಇಂಥ ಟ್ರ್ಯಾಪ್ಗಳಲ್ಲಿ ಸಿಕ್ಕಾಕೊಂಡ ಅಂದಾಗ ಅವ್ನಿಗೆ ಆಯಕಟ್ಟಿನ ಜಾಗ ಕೊಡಬೇಡಿ. ಕರೆಕ್ಟ್. ನಾನ್ ಎಕ್ಸಿಕ್ಯೂಟಿವ್ ಕೂರಿಸಿ. ಅವಾಗ ಏನಾಗ್ತದೆ, ಅಟ್ಲೀಸ್ಟ್ ನಮ್ಮ ನಾನ್ ಎಕ್ಸಿಕ್ಯೂಟಿವ್ ನ ಕೂರಿಸಿ ವ್ಯವಸ್ಥೆ ಬಗ್ಗೆ ಒಂದು ಗೌರವ ಬರ್ತದೆ. ವಿದ್ಯಾರ್ಥಿಗಳು ಹೋರಾಟ ಮಾಡಿದವ್ರಿಗೂ ಅವ್ರಿಗೊಂದು ಕನ್ಸರ್ನ್ ಇರ್ತದೆ. ನೋಡಿ, ಇವ್ರದ್ದು ಮೊದಲು ಸಿಸ್ಟಮ್ ಹೆಂಗಿತ್ತು, CGP ಮೇಲೆ ಕೊಡ್ತಾ ಇದ್ರು. ಲಿಟ್ರಲಿ ಇವತ್ತು ನಮ್ಮಲ್ಲಿ ಕರ್ನಾಟಕದಲ್ಲಿ 6,068 ಪಂಚಾಯತಿಗಳಿದಾವೆ. 6,068 ಪಂಚಾಯತಿಗಳಿದಾವೆ. ಒಂದು ಪಂಚಾಯತಿಗೆ ಒಬ್ಬ ಅಧಿಕಾರಿ ಅಂತ ಹೇಳಿದ್ರು ಕನಿಷ್ಠ ಇಲ್ಲ ಅಂದ್ರೂ ಅದರಲ್ಲಿ ನಾವು ನಗರಸಭೆಗಳನ್ನ ಬಿಟ್ಬಿಡೋಣ. ಅಲ್ಲಿ ನಾಯಿಗಳಿರ್ತವೆ, ಬೆಕ್ಕುಗಳಿರ್ತವೆ, ಟ್ರೀಟ್ ಮಾಡುವಂತ ಪ್ರಾಣಿಗಳನ್ನ ಕಷ್ಟ ಇದ್ದಾಗ ಪ್ರೈವೇಟ್ ಅವ್ರು ಪ್ರಾಕ್ಟೀಸ್ ಮಾಡ್ತಾರೆ. ನೀವು ಪ್ರತಿ ವರ್ಷ 300 ಜನ ಔಟ್ ಆಗ್ತಾ ಇದ್ದಾರೆ ಅಲ್ಲಿಂದ ಪಾಸ್ ಆಗಿ. 10 ವರ್ಷಕ್ಕೆ 3,000 ಜನ ಆಗ್ತಾರೆ. ಎಲ್ಲರಿಗೂ ಕೆಲಸ ಕೊಡ್ಬೋದು. ನೀವು ಇದನ್ನ KPSC ತರೋ ಅವಶ್ಯಕತೆ ಏನಿತ್ತು ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. ಹೌದಲ್ವಾ? ಅಗ್ರಿಕಲ್ಚರ್ ಆಫೀಸರ್ಗಳ ವಿಚಾರದಲ್ಲೂ ಪಾಪ ಇಂಥ ಮಕ್ಕಳು ಓದಿರ್ತಾರೆ, ಬರ್ದಿರ್ತಾರೆ, ಮುಂದೆ ಬಂದಿರ್ತಾರೆ. CGP ಗ್ರೌಂಡ್ ಮೇಲೆ ಕೊಡಿ. ನೀವು ಅದರಲ್ಲೂ ಕೂಡ ಮೀಸಲಾತಿ ಕೊಡ್ತೀರಿ. ಹೌದು, SC ST ಮತ್ತೊಂದು ರಿಸರ್ವೇಶನ್ ಮೀಸಲಾತಿ ಕೊಡ್ತೀರಿ. ಇದಕ್ಕೆ ನನ್ನ ಲೆಕ್ಕಕ್ಕೆ ನೀವೇನಿದೆ ಇವತ್ತು ವೆಟರ್ನರಿ ಡಾಕ್ಟರ್ಸ್ ಇದಾರಲ್ಲ, ಈ ಪೋಸ್ಟ್ಗೆ ಯಾವುದೇ ಕಾರಣ KPSC ಅವಶ್ಯಕ ಅಲ್ಲ. ಮೀಸಲಾತಿ ಬಿಟ್ಬೇಡ ಒಂದ್ ಕಡೆಗೆ, KPSC ಅವಶ್ಯಕತೆನೇ ಇರಲಿಲ್ಲ. ಅವಶ್ಯಕತೆ ಇರಲಿಲ್ಲ. ಈಗ ರಾಘವ್, ಈಗ 10 ವರ್ಷಕ್ಕೆ 3,000 ಜನ ವಿದ್ಯಾರ್ಥಿಗಳು ಬರ್ತಾರೆ, 20 ವರ್ಷಕ್ಕೆ 6,000 ಜನ ವಿದ್ಯಾರ್ಥಿಗಳು ಬರ್ತಾರೆ. 20 ವರ್ಷದೊಳಗೆ ಸಾಕಷ್ಟು ಖಾಲಿ ಆಗ್ತವೆ. ಈಗ ಬದಲಾವಣೆ ಆಗ್ತಾ ಇದಾವೆ. ಮೊದಲಿದ್ದ ಜನಸಂಖ್ಯೆ ಏನಿತ್ತು, ಈಗ ಮೊದಲೇನು ಮಾಡ್ತಾ ಇದ್ರು, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತಗೊಳ್ಳಿ. ಈಗ ಬೆಂಗಳೂರು ಗ್ರಾಮಾಂತರ ಎಲ್ಲ ಸಬ್ ಇನ್ಸ್ಪೆಕ್ಟರ್ ಸ್ಟೇಷನ್ಗಳಿದ್ದು, ಇವತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಸ್ಟೇಷನ್ ಮಾಡಿದ್ದಾರೆ. ಬೆಂಗಳೂರು ನಗರದಲ್ಲಿ ಒಂದು ಕಾಲಘಟ್ಟದಲ್ಲಿ 30-40 ಸ್ಟೇಷನ್ ಇದು, ಇವತ್ತು 200 ಚಿಲ್ಲರೆ ಸ್ಟೇಷನ್ಗಳಾಗಿದೆ, ಸೆನ್ಸ್ ಸ್ಟೇಷನ್ಗಳಾಗಿದ್ದಾವೆ. ಕ್ರೈಮ್ ರೇಟ್ ಜಾಸ್ತಿ ಆಗಿದೆ. ಅದೇ ರೀತಿ ಜಾಸ್ತಿ ಆದಂಗೆನೆ ಜನಸಂಖ್ಯೆನೂ ಜಾಸ್ತಿ ಆದಂಗೆ ಈ ಕಾಲೇಜ್ಗಳು ಎಕ್ಸ್ಟ್ರಾ ಆಗಿಲ್ಲ. ಈ ವಿದ್ಯಾರ್ಥಿಗಳ ಕೆಲಸ ಕೊಡಿ. ಇವತ್ತು ಅಷ್ಟೇ ರೈತನ ಯಾವಾಗಲೂ ಬೆಂಬಲವಾಗಿ ನಿಂತ್ಕೊಳ್ಳೋರು ರಾಸುಗಳು. ಅವುಗಳನ್ನ ಕಾಪಾಡ್ಕೋಬೇಕಾದದ್ದು ನಮ್ಮ ಕರ್ತವ್ಯ. ರೈತನ ಬಲ ತುಂಬಬೇಕಾರೋದು ರಾಜ್ಯ ಸರ್ಕಾರದ ಕರ್ತವ್ಯ. ಇಂಥ ವಿದ್ಯಾರ್ಥಿಗಳು ಅವ್ರ ಬಯಕೆ ಏನು, ಅಟ್ಲೀಸ್ಟ್ ನಮಗೊಂದು ಪೋಸ್ಟ್ ಕೊಟ್ಟಲ್ಲಿ ಕಳಿಸಿ. ಟೆಂಪ್ರವರಿ ಮಾಡ್ತೀರಿ ನೀವು, ಟೆಂಪ್ರವರಿ ಪೋಸ್ಟಿಂಗ್ನ ಕರಿತೀರಿ, ಅವ್ರಿಗೆ ಅರ್ಧ ಸಂಬಳ ಕೊಡ್ತೀರಿ. ಯಾರೋ ಕಾಂಟ್ರಾಕ್ಟ್ರು ದುಡ್ಡು ತೊಗೊಂಡು ಹೋಗ್ತಾನೆ, ಅವ್ನು ತಿನ್ಕೊಂಡು ಮಜಾ ಮಾಡ್ತಾ ಇರ್ತಾನೆ. 80,000 ರೂಪಾಯಿ ಸಂಬಳ ಇದ್ರೆ ಇವ್ರಿಗೆ ಸಿಗೋದೇ 40,000. ಅದನ್ನು ಅವನು ಎಂಜಾಯ್ ಮಾಡ್ತಾ ಇರ್ತಾನೆ. ನೀವು ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಒಂದು ಎಕ್ಸಾಮ್ ಕರೀಲಿಕ್ಕೆ ನಿಮಗೆ 6 ವರ್ಷ 5 ವರ್ಷ ಬೇಕು ಅಂದ್ರೆ ಮತ್ತೆ ಏನ್ ಮಾಡ್ತಾ ಇದ್ದೀರಿ? UPSC ಆಗ್ತಾ ಇದೆ, ತಮಿಳ್ನಾಡಲ್ಲಿ ಆಗ್ತಾ ಇದೆ, ಆಂಧ್ರದಲ್ಲಿ ಆಗ್ತಾ ಇದೆ, ಬೇರೆ ರಾಜ್ಯಗಳಲ್ಲಿ ಪ್ರತಿ 2 ವರ್ಷಕ್ಕೆ ನೀವು ಜಾಬ್ ಕರೀತಾ ಇದ್ದೀರಿ. ವೈ ನಾಟ್ ಇನ್ ಕರ್ನಾಟಕ? ಕರ್ನಾಟಕದಲ್ಲಿ ಯಾಕೆ ಈ ಬದಲಾವಣೆ ಆಗ್ಬಾರ್ದು? ವಿದ್ಯಾರ್ಥಿಗಳ ಬದುಕು ಯಾಕೆ ಬೆಳಕಾಗಬಾರ್ದು?